ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಜಾತ್ರೆ ಇದ್ದಿದ್ದರಿಂದ ನಾವು ಜಾತ್ರೆ ಸ್ಪೆಷಲ್ ಚಿರೋಟಿ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಮೊದಲನೇದಾಗಿ ಚಿರೋಟಿ ರವೆ ಹಾಗೆ ಮೈದಾ ಹಿಟ್ಟನ್ನು ಆಫ್ ಆ್ಯಂಡ್ ಆಫ್ ಆದರೂ ತೊಗೋಬೋದು, ಅಥವಾ ಚಿರೋಟಿ ರವೆನೇ ಜಾಸ್ತಿ ತೊಗೋಬೋದು. ನಾವು ಚಿರೋಟಿ ರವೆ ಸ್ವಲ್ಪ ಜಾಸ್ತಿ, ಮೈದಾ ಹಿಟ್ಟು ಕ್ವಾಂಟಿಟಿ ಸ್ವಲ್ಪ ಕಡಿಮೆ ತೊಗೊಂಡಿದ್ದೀವಿ. ಅದಕ್ಕೆ ನಾವು ಸ್ವಲ್ಪ ಬಿಸಿ ಆಯಿಲ್, ಒಂದು 1/4 ಲೀಟ್ರಿಗಿಂತ ಅಂದರೆ 200 ml ಆದರೆ ಸಾಕು. 1/4 ಲೀಟ್ರಿಗಿಂತ ಸ್ವಲ್ಪ ಕಡಿಮೆ ಆಯಿಲ್ನ ಸ್ವಲ್ಪ ಬಿಸಿ ಮಾಡಿ ಅದಕ್ಕೆ ಹಾಕಿ ಚೆನ್ನಾಗಿ ನಾದ್ಕೋಬೇಕು. ಇದಕ್ಕೆ ನಾವು ಎಕ್ಸ್ಟ್ರಾ ಡಾಲ್ಡಾ ಆಗಿರ್ಬೋದು, ತುಪ್ಪ ಅದೇನೂ ಆ್ಯಡ್ ಮಾಡಿಲ್ಲ. ಇದಕ್ಕೆ ನಾನು ಏನು ಮಿಕ್ಸ್ ಕಲಿಸ್ತಾ ಇದ್ದಾರೆ ಇದ್ರ ಜೊತೆಗೆ ಕೊಬ್ಬರಿ ಮೇಲ್ಗಡೆ ಬ್ಲ್ಯಾಕ್ ಇರುತ್ತಲ್ಲ ಅದನ್ನೆಲ್ಲ ನೀಟಾಗಿ ತಗೊಂಡು ಚೆನ್ನಾಗಿ ತುರಿದು ಇದ್ರೊಟ್ಟಿಗೆ ಈಗ ಚಿರೋಟಿ ರವೆ ಮೈದಾ ಹಾಕಿದ್ದೀವಲ್ಲ, ಮಿಕ್ಸ್ ಮಾಡಿ ಕಲಿಸ್ತಿದ್ದೀವಲ್ಲ, ಇದ್ರೊಟ್ಟಿಗೆ ನಾನು ಕೊಬ್ಬರಿ ಪೌಡರ್ ಕೂಡ ಅಂದರೆ ಕೊಬ್ಬರಿ ತುರಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀವಿ. ನಾವು ಎಷ್ಟು ಚೆನ್ನಾಗಿ ಹಿಟ್ಟನ್ನು ನಾದ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ. ಫೈನಲ್ ಆಗಿ ಸ್ವಲ್ಪ ಲೈಟಾಗಿ ಮೇಲೆ ಆಯಿಲ್ ಹಾಕ್ಬಿಟ್ಟು ಈ ಥರ ಚೆನ್ನಾಗಿ ನಾದ್ಕೋಬೇಕು. ಚೆನ್ನಾಗಿ ನಾದಿದ್ರೆ ಮಾತ್ರ ಹಿಟ್ಟು ಚಿರೋಟಿ ರವೆ ಹಾಕ್ಕೊಂಡಿರ್ತೀವಲ್ಲ, ಸೊ ಅದು ನೀಟಾಗಿ ಹೂವು ಥರ ಉಬ್ಬುತ್ತೆ, ಚೆನ್ನಾಗಿರುತ್ತೆ. ಸೊ ನಂತರ ನಾನು ಸ್ವಲ್ಪ 1.5 kg ಸಕ್ಕರೆನ ಪೌಡರ್ ಮಾಡ್ಕೋಬೇಕು. ಅದಕ್ಕೆ ಒಂದು 4ರಿಂದ 5 ಆದರೂ ಏಲಕ್ಕಿ ಕಾಳನ್ನು ಈ ಥರ ಬಿಡಿಸ್ಬಿಟ್ಟು ಹಾಕಿ ನಾನು ಫೈನಲ್ ಆಗಿ ಪೌಡರ್ ಮಾಡ್ಕೊಂಡಿದ್ದೀನಿ. ಸೊ ಚಿಕ್ಕ ಚಿಕ್ಕ ಬಿಲ್ಲೆಯಾಗಿ ತೊಗೋಬೇಕು. ನಾರ್ಮಲಾಗಿ ಹೋಟೆಲ್ ಸ್ಟೈಲಲ್ಲಿ ಪೂರಿ ಮಾಡ್ತಾರೆ ಚಿಕ್ಕದಾಗಿ. ಸೊ ಆ ಶೇಪಲ್ಲಿ ನಾವು ತುಂಬ ಚಿಕ್ಕದಾಗಿ ತೊಗೊಂಡು ನಾರ್ಮಲ್ ಪೂರಿ ಥರ ಒಸ್ಕೊಂಡು ಅದನ್ನು ಆಯಿಲಲ್ಲಿ ಡೀಪ್ ಫ್ರೈ ಮಾಡಿದ್ರೆ ಈ ರೀತಿ ಪೂರಿ ರೆಡಿ ಆಗುತ್ತೆ. ನಾವೇನು ಕಲಸಿಟ್ಕೊಂಡಿದ್ದೀವಲ್ಲ ಅದು ಬಿಸಿ ಆಯಿಲಿಂದ ಬಿಸಿ ತೆಗ್ದಿದ ತಕ್ಷಣವೇ ನಾವು ಸಕ್ಕರೆನ ಪೌಡರ್ ಮಾಡ್ಕೊಂಡಿರೋದನ್ನು ಇದರೊಳಗಡೆ ಹಾಕಬೇಕು. ಬಿಸಿ ಆಯಿಲ್ನ ನಾವು ಹಾಕ್ಕೊಂಡಿರೋದ್ರಿಂದ ಇದು ಪೂರಿ ತುಂಬಾ ಸಾಫ್ಟ್ ಇರುತ್ತೆ. ಚಿರೋಟಿ ಕೂಡ ಫೈನಲ್ ಆಗಿ ರೆಡಿ ಆಯಿತು. ನೀವೇ ನೋಡ್ತಿರ್ಬೋದು ಎಷ್ಟು ಸಾಫ್ಟಾಗಿದೆ ಅಂತ. ಹಾಗೆ ಸ್ವಲ್ಪ ಲೈಟಾಗಿ ಮುರಿದ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ. ತುಂಬ ಲೇಯರ್ ಆಗಿ ಬಂದಿತ್ತು, ತುಂಬ ಚೆನ್ನಾಗಿತ್ತು ಸ್ವೀಟು. ಚಿಕ್ಕದಾಗಿ ಬೆಲ್ಲೆಯಾಗಿ ಪೂರಿ ಮಾಡ್ಕೊಂಡಿದ್ವಲ್ಲ, ಅದು ನನ್ನ ಹತ್ರ ವೀಡಿಯೋ ಕ್ಲಿಪ್ ಮಿಸ್ ಆಗಿತ್ತು, ಹಾಗಾಗಿ ನಾನು ವಾಯ್ಸ್ ಓವರೇ ಕೊಡ್ತಾಯಿದ್ದೀನಿ. ತುಂಬ ಸಿಂಪಲ್ಲಾಗಿರುತ್ತೆ. ನಾರ್ಮಲಾಗಿ ಪೂರಿ ಹೇಗೆ ಲಟ್ಟಿಸ್ಕೊತೀವಿ ಹಾಗೆ ಮಾಡಿಕೊಂಡ್ರೆ ಆಗುತ್ತೆ. ಊರ ಜಾತ್ರೆಗಳಲ್ಲಿ, ಹಬ್ಬಗಳಲ್ಲಿ ಅಂದರೆ ದೊಡ್ಡ ಹಬ್ಬಗಳಲ್ಲಿ ಈ ಥರ ಸ್ವೀಟ್ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿ ಹಾಗೆ ಚೆನ್ನಾಗಿ ಕೂಡ ಇರುತ್ತೆ. ತುಂಬ ದಿನ ಕೂಡ ಇಟ್ಕೋಬೋದು, ಹಾಗಾಗಿ ಚಿರೋಟಿ ಮಾಡಿದ್ದು. ಸ್ವೀಟ್ ಮಾಡಿಸಿದ ನಂತರ ನಾವು ಖಾರ ಬೇಕೇ ಬೇಕಲ್ವ, ಹಾಗಾಗಿ ಮಿಕ್ಸ್ಚರ್ ಮಾಡಿಸೋದಕ್ಕೆ ಪ್ಲ್ಯಾನ್ ಮಾಡಿದ್ದು. ಹಾಗಾಗಿ ಭಟ್ರು ಕೂಡ ಬಂದಿದ್ದರು. ಸ್ವಲ್ಪ ಒಂದು 5ರಿಂದ 6 kg ಆಯಿಲ್ನ ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದಾರೆ. ಮೊದಲನೇದಾಗಿ ಇಲ್ಲಿ ನಾವು ಬಳಸಿರುವಂಥ ಹಿಟ್ಟು ಮನೆಯಲ್ಲೇ ಮಾಡ್ಕೊಂಡಿರೋದು. ಒಂದು 3 kg ಕಡಲೆಬೇಳೆನ ಮಿಲ್ಲಿಗೆ ಹಾಕ್ಸ್ಕೊಂಡಿರೋದು, ಪೌಡರ್ ಮಾಡಿರೋದು. ಅಂದರೆ ಬೋಂಡಕ್ಕೆ ಮಾಡ್ಕೋತೀವಲ್ಲ ಆ ಥರ ಕಡಲೆ ಹಿಟ್ಟು. ಅದಕ್ಕೆ ಸ್ವಲ್ಪ ಖಾರದ ಪುಡಿ, ಹಾಗೆ ಸ್ವಲ್ಪ ಸಾಲ್ಟು, ಹಾಗೆ ಸ್ವಲ್ಪ ಇದು ಜೀರಿಗೆ ಮತ್ತು ಒಯ್ಯನ ಕಾಳು ಅಂತ ಬರುತ್ತೆ, ಅದನ್ನು 2 ಸೇರಿಸ್ಬಿಟ್ಟು ಮಿಕ್ಸಿಗೆ ಹಾಕಿ ಪೌಡರ್ ಮಾಡ್ಕೊಂಡಿರೋದು. ಖಾರದ ಪುಡಿ, ಒಯ್ಯನ ಕಾಳು ಹಾಗೆ ಜೀರಿಗೆ ಮಿಕ್ಸಿ ಮಾಡ್ಕೊಂಡಿರೋ ಪೌಡರ್, ಸ್ವಲ್ಪ ಸಾಲ್ಟು, ಇಷ್ಟನ್ನೆಲ್ಲನೂ ಹಾಕಿಬಿಟ್ಟು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸೊ ಭಟ್ರ ಕೈಲಿ ಮಾಡಿಸೋದ್ರಿಂದ ಅವರು ಟೇಸ್ಟ್ ನೋಡದೆ ಆ್ಯಾವ್ರೇಜಾಗಿ ಹಾಕಿದರು. ಸೊ ಕಲಸಿ ಎಲ್ಲ ಆದಮೇಲೆ ನಾನು ಸ್ವಲ್ಪ ಟೇಸ್ಟ್ ನೋಡಿ ಮತ್ತು ಇನ್ನು ಸ್ವಲ್ಪ ಖಾರದ ಪುಡಿ ಹಾಕಿ, ಸಾಲ್ಟ್ ಕಡಿಮೆ ಅನ್ನಿಸ್ತು, ಹಾಗಾಗಿ ಮತ್ತೆ ಸ್ವಲ್ಪ ಸಾಲ್ಟು ಖಾರದ ಪುಡಿ ಹಾಕಿ ಹಿಟ್ಟನ್ನು ಫೈನಲ್ ಆಗಿ ರೆಡಿ ಮಾಡಿಸ್ಕೊಂಡೆ. ಮಿಕ್ಸ್ಚರ್ ಎಣ್ಣೆಯಲ್ಲಿ ಕರಿಯೋದಕ್ಕೋಸ್ಕರ ಥಿಕ್ನೆಸ್ ಆಗಿರ್ಬೋದು, ಇದ್ರದ್ದು ಕನ್ಸಿಸ್ಟೆನ್ಸಿ ಎಷ್ಟಿರುತ್ತೆ ಅನ್ನೋದನ್ನು ಅವರೇ ಮಾಡ್ತಾರೆ. ಸೊ ನೀವು ಹಾಗೆ ನೋಡ್ಕೋಬೋದು. ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೋಬೇಕು. ಸೊ ಸ್ವಲ್ಪನೇ ಹಾಕ್ತಾಯಿದ್ದೆ, ನಾನೇ ನೀರು ಹಾಕ್ತಾಯಿದ್ದೆ, ಅವ್ರು ಕಲಿಸ್ಕೋತಾಯಿದ್ರು. ಸೊ ಫೈನಲ್ ಆಗಿ ಕಲಸಿದ ನಂತರ ಹೆಂಗೂ ಆಯಿಲ್ನ ಬಿಸಿ ಮಾಡೋಕ್ಕಿಟ್ಟಿದ್ರು. ಸೊ ಆಯಿಲ್ನ ಸ್ವಲ್ಪ ಆಯಿಲ್ನ ಹಾಕಿಬಿಟ್ಟು, ಬಿಸಿ ಆಯಿಲ್ನ ಹಾಕಿಬಿಟ್ಟು ಮತ್ತೆ ಸ್ವಲ್ಪ ಚೆನ್ನಾಗಿ ಕಲಸಿ ಇಡ್ತಿದ್ದಾರೆ.
ಫೈನಲ್ ಆಗಿ ಮಿಕ್ಸ್ಚರ್ ಮಾಡೋದಕ್ಕೆ ಏನೇನು ಬೇಕಿತ್ತು ಅದನ್ನೆಲ್ಲ ಹಿಟ್ಟನ್ನು ರೆಡಿ ಮಾಡಿಕೊಂಡ್ರು. ತುಂಬ ತೆಳು ಕನ್ಸಿಸ್ಟೆನ್ಸಿ ಮಾಡಿಕೊಂಡ್ರೆ ಚೆನ್ನಾಗಿರಲ್ಲ. ಅದು ಎಷ್ಟು ಬೇಕು ಮೀಡಿಯಮ್ ಆಗಿ ಅಷ್ಟು ಮಾಡ್ಕೋಬೇಕು. ನೋಡಿ ಅವರು ಹಾಕ್ತಿರೋದ್ರಲ್ಲೇ ಗೊತ್ತಾಗುತ್ತೆ ನಾವು ಎಷ್ಟು ಹದವಾಗಿ ಕಲಿಸ್ಕೋಬೇಕು ಅಂತ. ಹಾಗೆ ಅವರು ಆ ಥರ ಪಾತ್ರೆಯಲ್ಲಿ ಇಟ್ಕೊಂಡು ಮಾಡುವಾಗ ಆ ಪ್ರೋಸೆಸ್ಸಲ್ಲಿ ನಾವು ಕೆಳಗಡೆ ಅದೇನು ಮಿಕ್ಸ್ಚರು ಲೇಯರ್ ಥರ ಅಂದರೆ ಒಂದೊಂದು ಕಡ್ಡಿ ಥರ ಉದುರ್ತಾ ಇದೆ, ಅದನ್ನು ಒಂದು ಸ್ವಲ್ಪ ಸಪ್ರೇಟಾಗಿ ಸೈಡಲ್ಲಿ ಕಡ್ಡಿ ಹಿಡ್ಕೊಂಡು ತಿರುಗಿಸ್ತಾ ಇರಬೇಕು. ಇಲ್ಲಾಂದರೆ ಅದೇನಾಗುತ್ತೆ ಅಂದರೆ ಒಂದ್ರ ಮೇಲೆ ಬಿದ್ದು ಅದು ಒಂದೇ ಕಡೆ ಮುದ್ದೆ ಥರ ಆಗೋಗುತ್ತೆ. ಹಾಗಾಗಿ ಅದು ಆಯಿಲಲ್ಲಿ ಬೀಳ್ತಿದ್ದಾಗೆ ಕಡ್ಡಿನಲ್ಲಿ ಸ್ವಲ್ಪ ಹೀಗೆ ತಿರುಗಿಸ್ತಾ ಇದ್ದರೆ ಅದು ಎಲ್ಲ ಕಡೆ ಸ್ಪ್ರೆಡ್ ಆಗೋದಕ್ಕೋಸ್ಕರ ನಾವು ಈ ಥರ ತಿರುಗಿಸ್ತಾ ಇರೋದು. ಸೊ ನೀವೇ ನೋಡ್ತಿರ್ಬೋದು 1 ರೌಂಡ್ ಈಗ ಫಸ್ಟ್ ಮಾಡ್ತಾ ಇರೋದು. ಸೊ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಹಾಗೆ ಸಾಫ್ಟಾಗಿ ಬಂದಿದ್ದು. ಇದಕ್ಕೆ ನಾವು ಯಾವುದೇ ಎಕ್ಸ್ಟ್ರಾ ಸೋಡಾ ಆ ಥರದ್ದು ಯಾವುದೂ ಹಾಕ್ಕೊಂಡಿಲ್ಲ. ನಾರ್ಮಲ್ ಮನೆಯಲ್ಲಿ ನಾವು ತಿನ್ನೋ ಎಣ್ಣೆ ಏನು ಬಳಸ್ಕೋತೀವಿ ಅದೇ ಎಣ್ಣೆಯಲ್ಲಿ ನಾವು ಮಾಡಿಸಿರೋದು ಇದನ್ನು. ಮಿಕ್ಕಿರೋದು ಹಿಟ್ಟು ಏನಿತ್ತು ಅದನ್ನು ಎಲ್ಲನೂ ಕೂಡ ಇದೇ ಪ್ರೊಸೀಜರಲ್ಲಿ ಫೈನಲ್ ಆಗಿ ರೆಡಿ ಮಾಡಿಕೊಂಡ್ರು. ಕಂಪ್ಲೀಟಾಗಿ ಮಿಕ್ಸ್ಚರ್ ಕರೆದ ಆದಮೇಲೆ ಕಾರಣ ಅದಕ್ಕೆ ಸ್ವಲ್ಪ ಕಡಲೆ ಬೀಜ ಹಾಕಿದ್ದೀವಿ. ಒಂದು ಅರ್ಧ ಕೆ ಜಿಯಷ್ಟು ಕಡಲೆ ಬೀಜ, ಅರ್ಧ ಕೆ ಜಿ ಕಡಲೆ, ಹಾಗೆ ಒಂದು 1/4 ಕೆ ಜಿಯಷ್ಟು ಒಂದು 200 ಅಥವಾ 150 ಗ್ರಾಮಷ್ಟು ಒಣಮೆಣಸಿನ್ಕಾಯಿ, ಹಾಗೆ ಕರಿಬೇವು ಒಂದು 100 ಗ್ರಾಮಷ್ಟು ಕರಿಬೇವು, ಹುಳಿ ಕೂಡ ಕರೆದು ಹಾಕ್ತಿದ್ದೀವಿ. ಪ್ರತಿ ವರ್ಷ ಜಾತ್ರೆನಲ್ಲೂ ಒಂದು ಸ್ವೀಟು ಹಾಗೆ ಒಂದು ಖಾರ ಕಂಪಲ್ಸರಿ ನಮ್ಮ ಮನೆಯಲ್ಲೇ ಮಾಡಿಸ್ತಾರೆ. ಸೊ ಹಾಗೆ ಈ ವರ್ಷ ಕೂಡ ಮಾಡಿಸಿದ್ವಿ. ಈ ವರ್ಷ ಸ್ವಲ್ಪ ಬಾದಾಮಿ ಪುರಿ ಮಾಡಿಸೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಬಾದಾಮಿ ಪುರಿ ಬೇಸಿಗೆ ಜಾಸ್ತಿ ಇದೆಯಲ್ವ, ಈ ಸಲ ತುಂಬ ದಿನ ಇಟ್ಕೊಳ್ಳೋದಕ್ಕಾಗಲ್ಲ ಅಂಥೇಳಿ ಚಿರೋಟಿ ಮಾಡಿಸಿ ಹಾಗೆ ಈ ಥರ ಕಡ್ಡಿ ಖಾರ ಮಾಡಿಸಿದ್ವಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಹೊಸದಾಗಿ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ಅಂತ ಹೇಳ್ತಾ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.